ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಡಾಬಾ ಸ್ಟೈಲಲ್ಲಿ ಒಂದು ಬಟರ್ ಚಿಕನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇವೆ. ತುಂಬಾ ಚೆನ್ನಾಗಿರುವಂಥ ಒಂದು ಕರಿ ರೆಸಿಪಿ. ನೀವು ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಡಾಬಾ ಮತ್ತು ರೆಸ್ಟೋರೆಂಟಲ್ಲೆಲ್ಲ ತಿಂತಿರಲ್ವ ಬಟರ್ ಚಿಕನ್ ಅಂತ, ಅದನ್ನು ಹೋಮ್ ಮೇಡ್ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿ ಮಾಡ್ಕೋಬೋದು. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನೊಂದು 750 ಗ್ರಾಮ್ ಅಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬೋನ್ಲೆಸ್ಸು ತೊಗೋಬೋದು. ನಾನಿವಾಗ ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇವಾಗ ನಾನು ಈ ಬೌಲಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ನೀರು ತೆಗೆದಿರುವಂಥ ಮೊಸರಲ್ಲಿ ನೀರಿನಂಶ ಎಲ್ಲ ತೆಗೆದಿರಬೇಕು ಅಂಥ ಮೊಸರನ್ನ ಹಾಕ್ಕೋಬೇಕು. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ ಅರ್ಧ ಸ್ಪೂನಷ್ಟು ಅರಶಿನ, ಆಮೇಲೆ 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಜೀರಾ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ನಾನಿವಾಗ ಕಸೂರಿ ಮೇಥಿನ ಕೈಯಲ್ಲಿ ಈ ಥರ ಕ್ರಷ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಅರ್ಧ ಲೆಮನ್ನ ನಾನಿವಾಗ ಹಿಂಡಿ ಹಾಕ್ತಾಯಿದ್ದೀನಿ. ಅದರ ಜ್ಯೂಸನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾನಿವಾಗ ರೆಸ್ಟಿಗೆ ಇಡ್ತಾಯಿದ್ದೀನಿ. 1 ಗಂಟೆ ಇದನ್ನು ಮಿನಿಮಮ್ ಅಂದರೆ ಇದನ್ನು ರೆಸ್ಟಿಗೆ ಇಟ್ಕೋಬೇಕು. ಇವಾಗ ನಾನು ಅದರ ಮಧ್ಯೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ನಾನೊಂದು ಬಾಣಲಿನ ಇಡ್ತಾಯಿದ್ದೀನಿ. ಈ ಬಾಣಲಿ ಬಿಸಿಯಾದ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಜಾವಿತ್ರಿ ಹೂ ಮತ್ತು ಕಾಳು ಮೆಣಸು 1 ಸ್ಪೂನಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು 1 ನಿಮಿಷ. ಇದೊಂದು ಸ್ವಲ್ಪ ಬಿಸಿಯಾಗಿ ಒಂದು ಒಳ್ಳೆ ಅರೋಮ ಬರುವವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಒಂದು 4 ಮೀಡಿಯಮ್ ಸೈಜಿದು ಆನಿಯನ್ನ ದಪ್ಪಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸಣ್ಣಗೆ ಕಟ್ ಮಾಡ್ಕೋಬೇಕಾಗಿಲ್ಲ, ದಪ್ಪಗಾದರೂ ಆಗುತ್ತೆ. ಇದನ್ನು ಒಂದು 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಆನಿಯನ್ನ ಆಯಿಲಲ್ಲಿ. ಚೆನ್ನಾಗಿ ಫ್ರೈ ಆದ ನಂತರ ಒಂದು 3 ನಿಮಿಷ ಆದ ನಂತರ ಇದಕ್ಕೆ ಒಂದು 4 ಗ್ರೀನ್ ಚಿಲ್ಲಿನ ಹಾಕ್ಕೋಬೇಕು. ಗ್ರೀನ್ ಚಿಲ್ಲಿ ಒಂದು ಸ್ವಲ್ಪ ಬೇಯಬೇಕು, ಅದುವರೆಗೂ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿದ್ದು 4 ಟೊಮೆಟೊ ಹಣ್ಣಾಗಿರಬೇಕು, ರೆಡ್ಡಾಗಿ ಬರುತ್ತಲ್ವ, ಆ ಟೊಮೆಟೊ ಹಣ್ಣನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಧನಿಯಾ, ಆಮೇಲೆ 1 ಸ್ಪೂನಷ್ಟು ಜೀರಾ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು, ಆಮೇಲೆ ಇದಕ್ಕೆ 4 ಬ್ಯಾಡಗಿ ಮೆಣಸು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಬರುತ್ತಲ್ವ, ಅದನ್ನು ಹಾಕ್ಕೋಬೇಕು. ಅದಂದರೆ ಕಲರ್ಗೋಸ್ಕರ, ರೆಡ್ಡಾಗಿ ಕಲರ್ ಬರಬೇಕಲ್ವ ಬಟರ್ ಚಿಕನ್ಗೆ, ಅದಕ್ಕೋಸ್ಕರ ನಾವು ಒಂದು 4 ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀವಿ. ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಒಂದು 3 ನಿಮಿಷ ಆದ ನಂತರ ನೋಡಿ, ಇದಕ್ಕೇನು ಮಾಡಬೇಕು, 1 ಕಪ್ಪಷ್ಟು ನೀರು, ಅಂದರೆ ನೀವು ಹಾಕಿರುವಂಥ ಈರುಳ್ಳಿ ಟೊಮೆಟೊ ಎಲ್ಲ ಇದೆಯಲ್ವ, ಅದು ಮುಳುಗಬೇಕು. ಅದುವರೆಗೂ ಇದನ್ನು ನೀವು ನೀರು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು 2 ಇಂಚು ಶುಂಠಿ, ಆಮೇಲೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋಕ್ಕೆ ಬಿಡಬೇಕು. ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಏನಾಗಬೇಕು, ಸಾಫ್ಟ್ ಆಗುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಒಂದು 50 ಮಿನಿಟ್ಸ್ ಬೆಂದ ನಂತರ ನೋಡಿ, ಇವಾಗ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ನಾವು ಹಾಕಿರುವಂಥ ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನೋಡಿ, ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಫುಲ್ಲು ತಣ್ಣಗಾದ ನಂತರ ನೋಡಿ, ನಾನಿವಾಗ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೋಬೇಕು. ಇವಾಗ ತಣ್ಣಗಾಗಿದೆ, ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅದುವರೆಗೂ ಇದನ್ನು ನೀವು ಬಿಡಬೇಕು. ಇಲ್ಲಾಂದರೆ ಗ್ರೈಂಡ್ ಮಾಡುವಾಗ ಏನಾಗುತ್ತೆ ಅಂದರೆ, ನಾವು ಮಿಕ್ಸಿ ಆನ್ ಮಾಡುವಾಗ ನಮ್ಮ ಮೇಲೆ ಎಲ್ಲ ಸ್ಪ್ರೆಡ್ ಆಗುತ್ತೆ, ಓಪನ್ ಆಗಿ ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ಫುಲ್ ತಣ್ಣಗಾದ ನಂತರ ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ 1 ಗಂಟೆ ಆದ ನಂತರ ನೋಡಿ, ಚಿಕನ್ ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಎಳೆದಿದೆ. ಟಿಕ್ಕದ ಪೌಡ್ರು ಕೂಡ 1 ಸ್ಪೂನ್ ಹಾಕ್ಕೋಬೇಕು. ಆವಾಗಲೇ ನಾನು ಮರ್ತಿದ್ದೆ ಹೇಳೋಕ್ಕೆ. ಇವಾಗ ನಾನು 1 ಗಂಟೆ ಆದ ನಂತರ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಗ್ರಿಲ್ ಪ್ಯಾನ್ ಇರುತ್ತಲ್ವ, ಅಂಥ ಪ್ಯಾನನ್ನು ನಾನಿವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಇಲ್ಲಾಂದರೆ ನಾರ್ಮಲ್ ತವದಲ್ಲೂ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲು, ಆಮೇಲೆ ಒಂದು 2 ಸ್ಪೂನಷ್ಟು ಬಟರ್ನ ಹಾಕ್ಕೋಬೇಕು.
ಇಲ್ಲ ಅಂದರೆ ಬರೀ ಬಟರಲ್ಲೂ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಇದು ಬಟರ್ ಚಿಕನ್ ಅಲ್ವಾ, ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಬಟರಲ್ಲೇ ಫ್ರೈ ಮಾಡಿಕೊಂಡ್ರೆ ಚಿಕನು. ಇವಾಗ ಅದು ಬಿಸಿಯಾದ ನಂತರ ಇದಕ್ಕೆ ನಾನು ಅವಲೇ ಮ್ಯಾರಿನೇಷನ್ ಮಾಡಿರುವಂಥ ಚಿಕನ್ ಇದೆಯಲ್ವ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು 70% ಚಿಕನ್ ಬೇಯಬೇಕು. ಅದುವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 2 ನಿಮಿಷ ಆದ ನಂತರ ಚೆನ್ನಾಗಿ ಅದನ್ನು ಮಗ್ಚಿ ನಾನಿವಾಗ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಆವಾಗಲೇ ನಾನು ಪೇಸ್ಟ್ ಮಾಡೋಕ್ಕಂತ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದೀನಿ. ಇವಾಗ ಇದನ್ನು ನಾನೊಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಸೋಸ್ತಾ ಇದ್ದೀನಿ. ಇದು ಒಂದು ಬೌಲಲ್ಲಿ ನಾನು ಸೋರಿಸುವಂಥ ಇದು ಬರುತ್ತಲ್ಲ ಸ್ಟ್ರೈನರ್, ಅದನ್ನು ಇಟ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಸೋರಿಸ್ಕೋಬೇಕು ನಾವು. ಅಂದರೆ ಬಟರ್ ಚಿಕನ್ ಅಂದರೆ ಇದರಲ್ಲಿ ಒಂದು ಸ್ವಲ್ಪನೂ ಈರುಳ್ಳಿ ಪೀಸಾಗಲಿ ಮಸಾಲ ಇದರದ್ದು ಚಕ್ಕೆ ಲವಂಗ ಪೀಸಾಗಲಿ ಏನೂ ಸಿಗಬಾರ್ದು. ಆ ಥರ ಇದನ್ನು ಚೆನ್ನಾಗಿ ಈ ಥರ ಸೋರಿಸ್ಕೋಬೇಕು. ನೋಡಿ ಇದರ ವೇಸ್ಟ್ ಬರುತ್ತೆ ಈ ಥರ ನೋಡಿ ಇದರಲ್ಲಿ. ಈ ವೇಸ್ಟನ್ನ ನಾವು ಮತ್ತೆ ಯೂಸ್ ಮಾಡೋಂಗಿಲ್ಲ. ಇದನ್ನು ನಾನಿವಾಗ ವೇಸ್ಟಿಗೆ ಹಾಕ್ತಾಯಿದ್ದೀನಿ. ಈ ಥರ ಒಂದು ಸ್ಮೂತಾಗಿರುವಂಥ ಪೇಸ್ಟನ್ನು ನೀವು ರೆಡಿ ಮಾಡ್ಕೋಬೇಕು. ಸೋಸುವಂಥ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಸೋಸ್ಕೊಂಡು ಒಂದು ಒಳ್ಳೆ ಕ್ರೀಮಿ ಆಗಿರುವಂಥ ಒಂದು ಗ್ರೇವಿ ರೆಡಿ ಆಗುತ್ತೆ. ಅದನ್ನು ನೀವೇನು ಮಾಡ್ಕೋಬೋದು ಅಂದರೆ ನೀವು ಸ್ಟೋರ್ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಬಟರ್ ಚಿಕನ್ ತಿನ್ನಬೇಕಂತ ಇಷ್ಟ ಆಗುತ್ತೋ ಆವಾಗ ನೀವು ಈ ಮಸಾಲೆಗೇನು ಈ ಥರ ಟಿಕ್ಕ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಟರ್ ಚಿಕನ್ ರೆಡಿ ಆಗುತ್ತೆ. ಇವಾಗ ನಾನು ಆ ಚಿಕನ್ ಕೂಡ ಬೆಂದಿದೆ, ಅದನ್ನು ನಾನಿವಾಗ ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇವಾಗ ಮತ್ತೆ ಅದೇ ಸೇಮ್ ಬಾಣಲಿನ ಇಟ್ಕೊಂಡು ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲು, ಆಮೇಲೆ ಒಂದು 3 ಸ್ಪೂನಷ್ಟು ನಾನಿವಾಗ ಬಟರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬಟರು ಒಂದು ಸ್ವಲ್ಪ ಮೆಲ್ಟ್ ಆಗುವವರೆಗೂ ಇದನ್ನು ಬಿಟ್ಟರೆ ಸಾಕು. ಇದನ್ನು ಜಾಸ್ತಿ ಬಟರ್ನ ಬೇಯಿಸೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಮೆಲ್ಟ್ ಆದ ನಂತರ ನಾನು ಆವಾಗಲೇ ಮಾಡಿರುವಂಥ ಮಸಾಲ ಇದೆಯಲ್ವ ಅದನ್ನು ಹಾಕ್ಕೋಬೇಕು. ಬಟರ್ ಚಿಕನ್ ಮಸಾಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂಡು ಪೇಸ್ಟನ್ನು ಇದನ್ನು ಒಂದು ಬಾಯ್ಲ್ ಬರೋಕ್ಕೆ ಬಿಡಬೇಕು. ಚೆನ್ನಾಗಿ ಸ್ಪೂನ್ ಹಾಕ್ಕೊಂಡ ನಂತರ ಒಂದು ಬಾಯ್ಲ್ ಬರೋವರೆಗೂ ಇದನ್ನು ಚೆನ್ನಾಗಿ ಬಿಡಬೇಕು. ಇದು ಬಾಯ್ಲ್ ಬಂದ ನಂತರ ಅಂದರೆ ನಾವು ಗೋಡಂಬಿ ಹಾಕಿರ್ತೀವಲ್ವ, ಆ ಗೋಡಂಬಿ ಏನಾಗುತ್ತೆ ತಿಕ್ಕಾಗುತ್ತೆ. ಒಂದು ಸ್ವಲ್ಪ ಸ್ಪೂನ್ ಹಾಕ್ತಾ ನೀವೇನು ಮಾಡಬೇಕಂದ್ರೆ ಬಾಯ್ಲ್ ಬರೋಕ್ಕೆ ಬಿಡಬೇಕು. ಆ ಬಾಯ್ಲ್ ಬಂದ ನಂತರ ನಾವು ಆವಾಗಲೇ ಮಾಡಿರುವಂತಹ ಚಿಕನ್ ಟಿಕ್ಕ ಇದೆಯಲ್ವ ಆ ಟಿಕ್ಕನ ನೀವೇನು ಮಾಡಬೇಕು ಇದರೊಳಗಡೆ ಹಾಕ್ಕೋಬೇಕು, ಈ ಗ್ರೇವಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿದು ಬಾಯ್ಲ್ ಬರೋಕ್ಕೆ ಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಮುಚ್ಚಳನ ಮುಚ್ಚಿ ಇದನ್ನು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಮೇಲ್ಗಡೆ ಆಯಿಲ್ ಬಿಡುವವರೆಗೂ ಇದನ್ನು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಚಿಕನು 70% ಟಿಕ್ಕದಲ್ಲಿ ಬೆಂದಿರುತ್ತೆ. ಆಮೇಲೆ ಒಂದು 30% ನಾವು ಮಾಡಿರುವಂಥ ಗ್ರೇವಿಯಲ್ಲಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಒಂದು ಬಟರ್ ಚಿಕನ್ ರೆಡಿ ಆಗುತ್ತೆ. ಇದ್ರ ಮೇಲ್ಗಡೆ ಇದಕ್ಕೇನು ಮಾಡಬೇಕು, ಡ್ರೈ ಆಗಿರುವಂಥ ನಾವು ಕಸೂರಿ ಮೇಥಿ ಇರುತ್ತಲ್ವ, ಕಸೂರಿ ಮೇಥಿನ ಒಂದು ಕೈಯಲ್ಲಿ ಕಿವುಚಿ ಹಾಕ್ಕೋಬೇಕು. ಆಮೇಲೆ 1 ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೋಬೇಕು. ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕಂದ್ರೆ ಇದಕ್ಕೆ 1 ಕಪ್ಪಷ್ಟು ನೀವೇನು ಮಾಡಬೇಕು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋಬೇಕು. ನಾನು ಆವಾಗಲೇ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೆ, ಅದು ಸಾಕಾಗಿಲ್ಲ ಅಂತ ಹೇಳಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ 1 ಹಿಡಿಯಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪರ್ಫೆಕ್ಟ್ ಆಗಿರುವಂಥ ಬಟರ್ ಚಿಕನ್ ಆಯಿತು. ಇದು ಒಂದು ನಾವು ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ವಲ್ವ, ಇದೊಂದು 3 ನಿಮಿಷ ಆದರೂ ಫ್ರೆಶ್ ಕ್ರೀಮು ಬಾಯ್ಲ್ ಆಗುವವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಬಾಯ್ಲ್ ಆಯಿತು. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡೋಕ್ಕೆ ರೆಡಿ ಆಯಿತು. ಪರ್ಫೆಕ್ಟಾಗಿರುವಂಥ ಒಂದು ಬಟರ್ ಚಿಕನ್ ರೆಡಿ ಆಯಿತು. ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಆಮೇಲೆ ಈ ರೆಸಿಪಿ ಬಂದು ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ನೀವು ನಾನ್ ಜೊತೆ ಆಮೇಲೆ ಚಪಾತಿ ಜೊತೆ ಇದು ಪರ್ಫೆಕ್ಟಾಗಿರೋದಂದರೆ ಇದರ ಬಟರ್ ನಾನ್ ಅಂತ ಮಾಡಿಕೊಂಡು ಇದನ್ನು ನೀವು ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಡಿಶ್ನ ತುಂಬಾ ಚೆನ್ನಾಗಿರುವಂಥ ಒಂದು ಕರಿ ರೆಸಿಪಿ. ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಮ್ಮ ಬಟರ್ ಚಿಕನ್ ಕರಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಈ ವಿಡಿಯೋಗೆ ನೀವು ಲೈಕ್ ಕೊಡಲಿಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್. ಒಂದು ಲೈಕ್ನ ಕೊಡಿ, ಥಮ್ಸಪ್ನ ಕೊಡಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಈ ರೆಸಿಪಿ ಬಂದು ನೀವು ನಾನ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಇದಕ್ಕೆ ರುಮಾಲಿ ರೋಟಿ ಅಂತ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಥರ ನೀವು ನಾನ್ ರೊಟ್ಟಿನೋ ಅಲ್ಲ ರುಮಾಲಿ ರೋಟಿನೋ ಈ ಥರ ಇದಕ್ಕೆ ನೀವು ಸರ್ವ್ ಮಾಡ್ಕೋಬೋದು. ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.